ಮೋಸ ಮಾಡುತ್ತಿರುವ ಕಲ್ಲು ಶೋರೂಮ್ ಮಾಲೀಕರಿಗೆ, ಜನಗಳಿಗೆ ಮೋಸ ಮಾಡುತ್ತಿರುವ ಕಲ್ಲು ಶೋರೂಮ್ ಮಾಲೀಕರಿಗೆ ಬೇಕೇ ಬೇಕು, ಬೇಕೇ ಬೇಕು. ತೆರಿಗೆಯಲ್ಲಿ ಮೋಸ ಮಾಡುತ್ತಿರುವ ಕಲ್ಲಿನ ಮಾಲೀಕರಿಗೆ, ಸರ್ಕಾರಕ್ಕೆ ಮೋಸ ಮಾಡುತ್ತಿರುವ ಕಲ್ಲು ಶೋರೂಮ್ ಮಾಲೀಕರಿಗೆ ಬೇಕೇ ಬೇಕು, ಬೇಕು. ಇವತ್ತು ಈ ಹೋರಾಟ ಕೇವಲ ರಕ್ಷಣಾ ವೇದಿಕೆಗೆ ಮಾತ್ರ ಸೀಮಿತವಾದಂಥ ಹೋರಾಟ ಅಲ್ಲ. ಯಾಕಂದ್ರೆ ಇವತ್ತು ಈ ಹೋರಾಟ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಮುಟ್ಟಬೇಕಾದಂಥ ಹೋರಾಟ, ಪ್ರತಿಯೊಬ್ಬರು ಹೋರಾಟ ಮಾಡಲೇಬೇಕಾದಂಥ ಹೋರಾಟ ಇದು. ಇವತ್ತು ಎಲ್ಲ ಕಡೆ ನಾವು ನೋಡ್ಬೋದು ಭ್ರಷ್ಟಾಚಾರ ಅಂತೂ ಇಡೀ ರಾಜ್ಯದಲ್ಲೇ ತುಂಬಿ ತಿಳ್ಕೋಗುತ್ತದೆ. ಅದಕ್ಕಂತೂ ಯಾರೇ ಮಾತಿಲ್ಲ. ನಾವೇನು ಕಮ್ಮಿ ಅಂತಂದು ಕಲ್ಲಿನ ಶೋರೂಮಿನ ಮಾಲೀಕರು ಮತ್ತು ಒಂದಿಷ್ಟು ಫ್ಯಾಕ್ಟ್ರಿ ಮಾಲೀಕರು ನಾವು ರಾಜಕಾರಣಿಗಳಿಂದ ಏನು ಕಮ್ಮಿ ಇಲ್ಲ. ನಾವು ಮೋಸ ಮಾಡಿದ್ರಾಗ ಎತ್ತಿದ ಕೈ ಅಂತಂದು ಅವರು ಕೂಡ ಮೋಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶೋರೂಮ್ಗಳು, ಕಲ್ಲು ಮಾರಾಟ ಮತ್ತು ಪ್ರದರ್ಶನ ಶೋರೂಮ್ಗಳು, ಅಂದರೆ ಕಲ್ಲು ಏನು ಕೊಡ್ತಾರೋ ಆ ಶೋರೂಮ್ನ ಮಾಲೀಕರು ಒಂದಿಷ್ಟು ಸೂತ್ರದ ಪ್ರಕಾರ ಜನಗಳಿಗೆ ಮೋಸ ಮಾಡ್ತಾ ಇರೋವಂಥದ್ದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಅದು ಇತ್ತೀಚೆಗೆ ನಮ್ಮ ಕಂಡು ಕೂಡ ಬಂದಿದೆ. ನೀವು ನೋಡ್ಬೋದು, ನಿಮ್ಗೆ ತಮ್ಮ ಹತ್ರ ನಾವೆಲ್ಲ ಒಂದು ಮನವಿ ಕೊಡ್ತೀವಿ. ಆ ಮನವಿಯ ಪ್ರತಿಯನ್ನು ನೋಡ್ರಿ ನೀವು. ಆ ಪ್ರತಿ ಒಳಗೆ ಎಲ್ಲದೂ ಕೂಡ ಕೂಲಂಕುಷವಾಗಿ ಬರೆದಿದ್ದೈತೆ. ಜನಗಳಿಗೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಅಂದರೆ 3 ಫೂಟು ಮತ್ತು 10 ಫೂಟಿನ ಒಂದು ಕಲ್ಲು ತೊಗೊಂಡ್ರೆ ಇಂಟು ಹಾಕಿ ಹೊಡೆದಪ್ಪ 30 ಫೀಟು. ಅದನ್ನು ಅವರು ತಮ್ಮ ಸೂತ್ರದ ಪ್ರಕಾರ 144 ಅಂತಂದು ಹೊಡೆದ್ರಪ್ಪ ಅಂದ್ರೆ 144 ಅಂತ ಹೊಡೆದ್ರೆ ಅದು ಸಮಥಿಂಗ್ ಎಷ್ಟೋ ಬರ್ತೈತೆ, ಎಷ್ಟೋ ಒಂದು 36-38 ಸ್ಕ್ವೇರ್ ಫೀಟ್ ತನಕ ಬರ್ತೈತೆ. ಆದರೆ ಇವ್ರು ಏನು ಮಾಡೋಗುತ್ತಾರ 114 ಅಂತ ಸೂತ್ರ ಹಿಡ್ಕೊಂಡು ಸೂತ್ರ ಹೊಡ್ಯಾಕುತ್ತಾರೆ. ಅಂದ್ರೆ ಜನಗಳಿಗೆ ಮೋಸ ಮಾಡುವಂಥ ಸೂತ್ರ 114. ಅದು ಹೊಡೆದ್ರಪ್ಪ ಅಂತಂದ್ರೆ ಈಗ ಏನು 30 ಫೂಟಿಂದ ಏನು ಸ್ಕ್ವೇರ್ ಫೀಟ್ ಬರ್ತದೆ ಅದಕ್ಕಿಂತ ಹೆಚ್ಚಿಂದ 7 ಸ್ಕ್ವೇರ್ ಫೀಟ್ ಹೆಚ್ಚು ಬರ್ತಾ ಇದೆ. ಅಂದ್ರೆ ಜನರಿಗೆ 1 ಸ್ಕ್ವೇರ್ ಫೀಟಿಗೆ 60 ರೂಪಾಯಿ ಲೆಕ್ಕ ಹಿಡಿದ್ರಪ್ಪ ಅಂದ್ರೆ 1000 ಸ್ಕ್ವೇರ್ ಫೀಟ್ ಅವ ತಗೊಂಡ್ರಪ್ಪ ಅಂದ್ರೆ ಎಷ್ಟು ಮೋಸ ಆಗ್ತದೆ. ಒಂದು ಪ್ರಶ್ನೆ ಮಾಡಕ್ಕೆ ಕೇಳ್ತಾ ಇದ್ದೀನಿ. ಕೆಲವೊಂದಿಷ್ಟು ಮಳಿಗೆಗಳಿಗೆ, ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳಿಗೆ ಯಾರೂ ಕೂಡ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ, ಯಾವ ರೀತಿ ಪರವಾನಗಿ ಕೊಟ್ಟಿದ್ದಾರೆ ಅನ್ನೋದು ನಾನು ಕೇಳಬೇಕಾಗಿದೆ. ಕೆಲವೊಂದಿಷ್ಟು ಶೋರೂಮ್ಗಳಿಗೆ ನಗರಸಭೆಯಿಂದ ಜಾಸ್ತಿ ಪರವಾನಗಿ ಇಲ್ಲ, ಕಲ್ಲಿನ ಫ್ಯಾಕ್ಟ್ರಿಗಳಿಗೆ ಪರವಾನಗಿ ಇಲ್ಲ. ಆದರೂ ಕೂಡ ಇದು ಒಂದು ರೀತಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಎಲ್ಲಿ ಬೇಕಾದಲ್ಲಿ ಶೋರೂಮ್ ಹಾಕೊಂಡು ತಾವು ಮೆರೆದಾಡಕೋತಾರೆ. ಆ ಪರವಾನಗಿಯನ್ನು ಕೂಡ ನಾನು ನಗರಸಭೆ ಆಯುಕ್ತರಲ್ಲಿ ನಾನು ಕೇಳ್ತಾ ಇದ್ದೀನಿ. ಅದ್ರ ಕೂಲಂಕುಷವಾಗಿ ಅದನ್ನು ಕೂಡ ಪರಿಶೀಲನೆ ಮಾಡಬೇಕು. ಅಂತ ಪರವಾನಗಿ ಇಲ್ಲಾರ್ದಂಥ ಶೋರೂಮ್ಗಳನ್ನು ಯಾವುದಾವು ತದ ತಕ್ಷಣ ಅದನ್ನು ಅವರು ಕೊಟ್ಟಿರುವಂಥ ಪರವಾನಗಿ ಹಿಂಪಡಿಬೇಕು. ಆಮೇಲೆ ಪರವಾನಗಿ ಇಲ್ಲಾರ್ದಾರನ್ನ ಅದನ್ನು ಲಾಕ್ ಮಾಡಬೇಕು, ಸೀಸ್ ಮಾಡಬೇಕು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ನಾನು ಮಾಧ್ಯಮ ಮುಖಾಂತರ ನಾನು ಜನಗಳಿಗೆ ವಿನಂತಿ ಮಾಡ್ಕೊಳ್ತೇನೆ ಅಂದರೆ ಈ ಸೂತ್ರದ ಆಧಾರ ಇದ್ದಲ್ಲಿ ಮಾತ್ರ ನೀವು ಕಲ್ಲನ್ನ ತೆಗೆದುಕೊಳ್ಳ್ರಿ. ಇಲ್ಲ ಅಂದ್ರೆ ನೀವು ಮೋಸ ಹೋಗೋದು ಮಾತ್ರ ಕಠಿಣ. ಇದೇ ಅಂತ ಫಿಕ್ಸ್. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ನನ್ನ ಮುಂದಿನ ಮಾತನ್ನ ನನ್ನ ರೋಹಿತ್ ಬಾರ್ಕೇರ್ ಅವರಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ಈಗಾಗಲೇ ನಾವು ಈ ಮನವಿಯನ್ನು ನಿಮಗೆ ಸಲ್ಲಿಸಿದ್ವಿ. ಈ ಮನವಿ ಮುಖಾಂತರ ತಾವು ಕೂಡ ಜಿಲ್ಲಾಧಿಕಾರಿಗೆ ಕಳಿಸಿದ್ವಿ. ಅಲ್ಲಿಂದ ಹೊಳ್ಳಿ ಅವರು ಏನು ನಿಮಗೆ ಉತ್ತರ ಕೊಟ್ಟಿದ್ದಾರೆ ಎಂಬರ ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ. ನಾವು ಏನು ಇಲ್ಲಿ ಬೇಡಿಕೆ ಇಟ್ಟಿದ್ವಿ ಆ ಬೇಡಿಕೆ ಬಗ್ಗೆ ಇನ್ನೂ ಕೂಡ ನಮಗೂ ಕೂಡ ನೀವು ತಿಳಿಸಿಲ್ಲ. ಉದ್ದೇಶ ಇಷ್ಟೇ ಸರ್, ನಮ್ಮ ಇಳಕಲ್ ನಗರ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಸೀರೆಗೆ ಹೇಗೆ ಹೆಸರಾಗಿದೆಯೋ ಅದೇ ರೀತಿ ಕೂಡ ಕಲ್ಲಿಗೂ ಕೂಡ ಅಷ್ಟೇ ಹೆಸರಾಗಿದೆ. ಹೀಗಾಗಿ ರಾಜ್ಯದಿಂದ ಹೊರ ರಾಜ್ಯದಿಂದ ಜನರು ಇಲ್ಲಿ ಕಲ್ಲುಗಳನ್ನು ತಮ್ಮ ಒಂದು ಮನೆ ಕಟ್ಟಿದ್ದಕ್ಕೆ ಉಪಯೋಗಿಸಲಿಕ್ಕೆ ಕಲ್ಲುಗಳನ್ನು ತಗೊಳ್ಳಿಕ್ಕೆ ಬರ್ತಾರೆ. ಬಟ್ ಇವತ್ತು ಆ ಒಂದು ಕಲ್ಲುಗಳ ಮಾರಾಟಗಳಲ್ಲಿ ಎಂಥ ಮೋಸ ಆಗ್ತಿದೆ ಗ್ರಾಹಕರಿಗೆ ಅಂತ ಹೇಳಿದರೆ, ಮೊದಲೇದಾಗಿ ಎಲ್ಲೋ ಬೆಂಗಳೂರಲ್ಲಿ ನಡೀತಕ್ಕಂಥ ಒಂದು ಊರಿನ ಸೂತ್ರ, ಆ ಸೂತ್ರವನ್ನು ಇವತ್ತು ಇಳಕಲ್ ನಗರದಲ್ಲಿ ಬಳಸಿ ಗ್ರಾಹಕರಿಗೆ ಮೋಸ ಮಾಡ್ತಿದ್ದಾರೆ. ಇದರಲ್ಲಿ ಏನಂತ ಹೇಳಿದ್ರೆ 1 ಫೂಟ್ನ ಕಲ್ಲಿನ ಅಳತೆಯನ್ನು, ಚದರಡಿ ಕಲ್ಲಿನ ಅಳತೆಯನ್ನು ಮಾಡಬೇಕು ಅಂತ ಹೇಳಿದ್ರೆ 12 ಇಂಚ್ ಅಗಲ, 12 ಇಂಚ್ ಉದ್ದ, ಅಂದರೆ 144/144 ಡಿವೈಡೆಡ್ ಮಾಡಿದಾಗ 1 ಚದರ ಅಡಿ ಬರುತ್ತೆ. ಇವತ್ತು ಅವರು ಅದನ್ನು ಏನು ಮಾಡ್ತಿದ್ದಾರೆ, ಒಂದು ಸೂತ್ರವನ್ನು ಬಳಸಿ 114 ಕೋಡನ್ನು ಬಳಸಿ 7 ಫುಟ್ ಹೆಚ್ಚಿಗೆ ಬರೋದ್ರಿಂದ ಗ್ರಾಹಕರಲ್ಲಿ 7 ಫುಟ್ನ ಕಲ್ಲ ಇರೋದಷ್ಟೇ ಇರುತ್ತೆ. ಬಟ್ ಅವ್ರು ಅಳತೆ ಮಾಡಿ ತೋರಿಸುವಾಗ 7 ಫುಟ್ ಕಲ್ಲಿನ ಅಳತೆಯನ್ನು ಹೆಚ್ಚಿಗೆ ತೋರಿಸಿ ಗ್ರಾಹಕರಿಗೆ ಮೋಸ ಮಾಡಿ ಹೆಚ್ಚಿನ ಹಣವನ್ನು ಅಲ್ಲಿ ತಗೊಳ್ತಿದ್ದಾರೆ. ಮತ್ತು ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಇಳಕಲ್ ನಗರದ ಇಳಕಲಲ್ಲಿ ಸಿಗ್ತಕ್ಕಂಥ ಕಲ್ಲುಗಳನ್ನು ಬಿಟ್ಟು
ಇನ್ನು ಹೊರ ರಾಜ್ಯದಿಂದ ಕಲ್ಲುಗಳು ಕೂಡ ಬರ್ತವೆ, ರಾಜಸ್ಥಾನ ಆ ಕಡೆ ಈ ಕಡೆ ಅಂತ ಹೇಳಿ, ರಾಜಸ್ಥಾನ, ಆಂಧ್ರ, ತಮಿಳುನಾಡು, ಒಡಿಶಾದಿಂದ ಬರ್ತಕ್ಕಂಥ ಕಲ್ಲುಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾರೆ. ಅದರಲ್ಲೂ ಕೂಡ ಏನಾಗ್ತಿದೆ ಅಂತ ಹೇಳಿದ್ರೆ ಮೋಸ ಆಗ್ತಿದೆ. ಹೇಗೆ ಮೋಸ ಆಗ್ತಿದೆ ಅಂದ್ರೆ ಸರ್ಕಾರಕ್ಕೆ ಕಟ್ಟಬೇಕಾದಂಥ ತೆರಿಗೆ ರೂಪದಲ್ಲಿ ಮೋಸ ಆಗ್ತಿದೆ. ಆ ಗಾಡಿಗಳಿಗೆ ಬಿಲ್ ಇರೋದಿಲ್ಲ ಮೊದಲೇದಾಗಿ. ಆಮೇಲೆ ಬಿಲ್ ಹೇಗಿರುತ್ತೆ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಮೇಲೆ ಬಿಲ್ಗಳನ್ನು ಮಾಡ್ಕೊಂಡು ಬರ್ತಾರೆ. ಇನ್ನೊಂದು, ಇಲ್ಲಿ ಕಲ್ಲು ಅಲ್ಲಿ ರಾಜಸ್ಥಾನ ಬಿಟ್ಟಿದೆ ಅಂತ ಹೇಳಿದ್ರೆ ಗದಗ ಹೋಗ್ತಿರುತ್ತೆ ಲಾರಿ, ಬಟ್ ಆ ಲೋಡ್ ಖಾಲಿ ಆಗೋದಲ್ಲಿ ಇಲ್ಕಲ್ದಲ್ಲಿ. ಆ ಲೋಡ್ ಖಾಲಿ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬಿಲ್ಲನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅಂದರೆ ಎಲ್ಲೂ ಕೂಡ ಕಲ್ಲಿನ ವ್ಯವಹಾರ ನಡೆದಿಲ್ಲ ಅಂತೇಳಿ, ಕಲ್ಲಿನ ಮಾರಾಟದ ವ್ಯವಹಾರ ನಡೆದಿಲ್ಲ ಅಂತೇಳಿ ಸರ್ಕಾರಕ್ಕೆ ತೋರಿಸ್ತಾರೆ. ಆದರೆ ಇಲ್ಲಿ ವ್ಯವಹಾರ ಆಗಿರುತ್ತೆ. ಹೀಗಾಗಿ ಸರ್ಕಾರಕ್ಕೂ ಕೂಡ ಕಟ್ಟತಕ್ಕಂಥ ತೆರಿಗೆ ರೂಪದಲ್ಲಿ ಮೋಸ ಆಗ್ತಿದೆ. ಒಟ್ಟಾರೆ ಏನಂತ ಹೇಳಿದ್ರೆ ವ್ಯವಹಾರ ಇಲ್ಲಿ ಆರಾಮಾಗಿ ಆಗ್ತಿದೆ, ಸರ್ಕಾರಕ್ಕೆ ಸೇರ್ಬೇಕಾದಂಥ ತೆರಿಗೆ ರೂಪ ಕರೆಕ್ಟಾಗಿ ಇಲ್ಲಿ ಸೇರ್ತಿಲ್ಲ. ಇನ್ನು ಜನರಿಗೆ ಇಲ್ಲಿ ಬರೆ ಬೀಳ್ತಾ ಇದೆ. ಆಮೇಲೆ ಇನ್ನು ಜನರು ಏನಂತ ಹೇಳಿದ್ರೆ GST ಬಿಲ್ಲಿಗೆ ಹೆದರ್ತಾರೆ. 80% GST ಬಿಲ್ಲು, 18% GST ಬಿಲ್ಲಿಗೆ ಹೆದರಿ ಏನು ಮಾಡ್ಬಿಡ್ತಾರೆ, ಇನ್ನು 18% ನಾವು ಕಲ್ಲು ತೊಗೊಂಡು ಮ್ಯಾಗ 18% GST ಬಿಲ್ಲು ಕಟ್ಬೇಕಂತೇಳಿ GST ಬಿಲ್ ಬ್ಯಾಡ್ರಿ ನಾವು ಹಂಗೆ ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಹಿಂಗೆ ತೊಗೊಂಡು ಹೋಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾರಾದರೂ ಪೊಲೀಸರು ಗಾಡಿ ಹಿಡಿದ್ರೆ ಅಲ್ಲಿ ಅವರು ಕೂಡ ದಂಡ ಕಟ್ಟಬೇಕು. ಒಟ್ಟಾರೆ ಏನಂತ ಹೇಳಿದ್ರೆ ಇದಕ್ಕೆ ಇರಬೇಕಾದಂಥ ಸೇಲ್ ಟ್ಯಾಕ್ಸ್ ಆಫೀಸರು, ನಮ್ಮ ದುರ್ದೈವ ಅಂತ ಹೇಳಿದ್ರೆ ಹುಣಗೊಂದು ಇಲ್ಕಲ್ ತಾಲೂಕು ನಡುವೆ ಒಬ್ಬ ಸೇಲ್ ಟ್ಯಾಕ್ಸ್ ಆಫೀಸರ್ ಕೂಡ ಇವತ್ತು ಇಲ್ಲಿಲ್ಲ. ಇದ್ರ ಬಗ್ಗೆ ಹಿಂದೆ ನಾವು ಎಷ್ಟೋ ಕೂಡ ಹೇಳಿದ್ರು ಕೂಡ ಯಾರು ಕ್ಯಾರ್ ಅಂತಿಲ್ಲ. ಮತ್ತು ಅವ್ರಿಗೆ ನಾವು ಫೋನ್ ಮಾಡಿ ಇಲ್ಲಿ ಏನಾದ್ರು ಈ ಥರದ ವ್ಯವಹಾರಗಳು ಆಗ್ತಿದೆ ಅಂತ ತಿಳಿಸಿ ಹೇಳಿದ್ರೆ ನಾವು ಅಲ್ಲಿ ಹೋಗಿ ತಿರ್ಗಾ ಹೊರಗೆ ನೋಡಿದ್ರೆ ಆ ವ್ಯವಹಾರ ಅವರ ಫೋನ್ ಹಚ್ಚಿರುತ್ತೆ, ಹಿಂಗತೆ ಕಾಲ್ ಮಾಡಿದ್ರು, ಹಿಂಗತೆ ಫೋನ್ ಮಾಡಿದ್ರು, ನಮ್ಗೆ ಹಿಂಗತೆ ವಿಷಯನ ಹೇಳಿದ್ರು, ಎಚ್ಚೆತ್ಕೊಡ್ರಿ ನೀವು ಎಚ್ಚೆತ್ಕೊಡು ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಆಲ್ರೆಡಿ ಏನೋ ಒಂದು ಸಂಬಂಧ ಬೆಳೆದ್ಬಿಟ್ಟಿದೆ. ಹೀಗಾಗಿ ಇಲ್ಲಿ ಮೋಸ ಆಗ್ತಿರೋದಂದ್ರೆ ಖಂಡಿತ ಸರ್. ಮತ್ತು ಇಳಕಲ್ ತಾಲೂಕು ಘಟಕ ಕಚೇರಿಗೆ ಬಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ನಾನು ತಾಲೂಕು ಆಡಳಿತವನ್ನು ಸ್ವೀಕರಿಸಿದ್ದೀನಿ. ಮನವಿ ಪತ್ರದಲ್ಲಿ ವಿಷಯದ ಕುರಿತಂತೆ ಏನು ಈ ಮನವಿ ಪತ್ರದಲ್ಲಿ ಏನೇನು ಪಾಯಿಂಟ್ಸ್ಗಳಿದಾವೆ ಇದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ಮತ್ತು ಸೂಕ್ತ ನಿರ್ದೇಶನಕ್ಕಾಗಿ ನಾವು ಕಳಿಸ್ತೀವಿ. ಇದರಲ್ಲಿ ಏನೇನು ಪಾಯಿಂಟ್ಸ್ಗಳಿದಾವೆ, ಗ್ರಾನೈಟ್ಸ್ ಓನರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೂ ಕರೆದು ಸಹಿತ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಅದೇ ಈ ವಿಷಯ ಸಂಪೂರ್ಣವಾಗಿ ವಿಷಯದ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ